ಕೈನಲ್ಲಿ ಮೊಬೈಲ್ ಇದ್ದುಬಿಟ್ರೆ ಸಾಕು, ನಾವು ಬೇರೆ ಬೇರೆ ಕಡೆಗೆ ಹೋಗ್ತೀವಿ, ಸಾಮಾನು ಸರಂಜಾಮುಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ QR ಕೋಡಿಗೆ ನಾವು ಅದನ್ನು ತೋರಿಸ್ತೀವಿ, ದುಡ್ಡನ್ನು ಪೇ ಮಾಡ್ತೀವಿ. ಈ ರೀತಿ ದೊಡ್ಡ ಮಟ್ಟದ ವ್ಯವಹಾರಗಳು ನಡೀತಾ ಇವೆ. ಆದರೆ ಈಗ ಸಣ್ಣ ಸಣ್ಣವ್ರಿಗೆಲ್ಲ ನೋಟಿಸ್ ಬಂದಿದೆ. ಸಣ್ಣವ್ರಿಗೆಲ್ಲ ವಿನಾಯಿತಿ ಇರುವಂಥ ಸರಕುಗಳ ಮೇಲೆ ತೆರಿಗೆ ಇಲ್ಲ ಅಂತ ಹೇಳ್ತಾರೆ. ಉಳಿದ ವಸ್ತುಗಳಿಗೆ ಮಾತ್ರ ನೀವು ತೆರಿಗೆ ಪಾವತಿಸಬೇಕು ಅಂತ ಇಲಾಖೆ ಹೇಳ್ತಾ ಇದೆ. 40 ಲಕ್ಷ ಮೇಲ್ಪಟ್ಟ ವಹಿವಾಟಿಗೆ GST ಪೇ ಮಾಡಬೇಕು. ನಾವು 10% ಜನ ವರ್ತಕರು ಯಾರು ಅದನ್ನು ಪೇ ಮಾಡಿಲ್ಲ ಅಂಥವ್ರ ಮೇಲೆ ಕ್ರಮ ಜರುಗಿಸ್ತೀವಿ. ಇದು ಇಲಾಖೆ ಹೇಳಿರುವಂಥ ಮಾತು. ತೀರಾ ಏನು ಈ ಬೇಕ್ರಿ ಕ್ಯಾಂಡಿಮೆಂಟ್ಸು, ಸೊ ಇಂಥವ್ರಿಗೆಲ್ಲ ನೀವು ಟ್ಯಾಕ್ಸ್ ಹಾಕಿಬಿಟ್ರೆ ಗತಿ ಏನು? ಅಲ್ಲಿ ತೋರಿಸುತ್ತದ್ದು ಇಷ್ಟಿಷ್ಟು ಲಕ್ಷ ಇವರು ವ್ಯವಹಾರ ಮಾಡಿದ್ದಾರೆ ಅಂತ. ಈಗ ಬೇರೆ ಬೇರೆ ಕಡೆಗೆ ಪ್ರತಿಭಟನೆಗಳಾಗ್ತಾ ಇವೆ. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಏನಿದು ಈ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೂ ಕೂಡ ನೋಟಿಸ್ ಬಂದಿರುವಂಥದ್ದು, ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಭಟನೆ ಕೂಡ ಆಗ್ತಾ ಇದೆ. ಈಗ ಈ GST ನೋಂದಣಿ ಜೊತೆಗೆ ನೋಂದಣಿ 10% ನೌಕರರು ಯಾರ್ಯಾರು ತೆರಿಗೆ ಪಾವತಿ ಮಾಡಿಲ್ಲ ಅವ್ರ ವಿರುದ್ಧ ಮಾತ್ರ ಕ್ರಮ ಅಂತ ಇಲಾಖೆ ಹೇಳಿರುವಂಥದ್ದು. ಏನಿದೆ ಹೆಚ್ಚಿನ ವಿವರ ಕಿರಣ್? ಹೌದು ರಂಗನಾಥ್, ಈಗಾಗಲೇ ಕೂಡ ರಾಜ್ಯಾದ್ಯಂತ ಇರುವಂತಹ ಬೇಕರಿ, ಕ್ಯಾಂಡಿಮೆಂಟ್ಸ್, ಟೀ, ಕಾಫಿ ಶಾಪ್ ಅಂಗಡಿಗಳಿಗೆ ಕರ್ನಾಟಕ ಕಮರ್ಷಿಯಲ್ ಟ್ಯಾಕ್ಸ್ ಆಕ್ಟ್ ನ ಅಡಿಯಲ್ಲಿ ಈಗಾಗಲೇ ಎಲ್ಲರಿಗೂ ಕೂಡ ಲಕ್ಷ ಕೋಟಿ ಲೆಕ್ಕದಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಕಳೆದ 4-5 ವರ್ಷಗಳಿಂದ ಕಟ್ಟಿಲ್ಲ ಅನ್ನುವಂತ ಕಾರಣಕ್ಕಾಗಿ ನೋಟಿಸ್ ನ ಈಗಾಗಲೇ ಕೂಡ ನೀಡಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಳೆದ 1 ವಾರ 10 ದಿನಗಳಿಂದ ನಿರಂತರವಾಗಿ TV9 ಕೂಡ ವರದಿಯನ್ನ ಪ್ರಸಾರ ಮಾಡ್ತಿತ್ತು. ಆ ನಿಟ್ಟಿನಲ್ಲಿ ಈಗಾಗಲೇ ಕಮರ್ಷಿಯಲ್ ಟ್ಯಾಕ್ಸ್ ನ ಡಿಪಾರ್ಟ್ಮೆಂಟ್ ನಿಂದ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಿರುವಂತದ್ದು. 90% ಜನ ಈಗಾಗಲೇ ರಾಜ್ಯದಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಅನ್ನ ಪಾವತಿ ಮಾಡ್ತಿದ್ದಾರೆ. ಒಂದು, ಎರಡನೇದು ರಾಜಿ, ಅಂದ್ರೆ ಯಾರ್ಯಾರು ನಾವು GST ಅಡಿಯಲ್ಲಿ ಬರುವಂತಹ ಕಮರ್ಷಿಯಲ್ ಟ್ಯಾಕ್ಸ್ ನ ಅಡಿಯಲ್ಲಿ ಬರುವಂತಹ ವಸ್ತುಗಳನ್ನ ಮಾರಾಟ ಮಾಡಿ ಟ್ಯಾಕ್ಸ್ ಅನ್ನ ಕಟ್ತಿದ್ದಾರೆ, ಎಲ್ಲರೂ ಕೂಡ ಕಟ್ತಿದ್ದಾರೆ. ಯಾರು ಅದನ್ನು ಹೊರತುಪಡಿಸಿ ವಸ್ತುಗಳನ್ನ ವ್ಯಾಪಾರವನ್ನು ಮಾಡ್ತಾರೋ ಅವರಷ್ಟೇ ಟ್ಯಾಕ್ಸ್ ಅನ್ನ ಕಟ್ತಾ ಇಲ್ಲ. ಹಾಗಾಗಿ ಯಾರ್ಯಾರು ನೋಟಿಸ್ ಬಂದಿದೆ ಅವರೆಲ್ಲರೂ ಕೂಡ ಸ್ಥಳೀಯವಾಗಿರುವಂತಹ ಕಮರ್ಷಿಯಲ್ ಟ್ಯಾಕ್ಸ್ ನ ಡಿಪಾರ್ಟ್ಮೆಂಟ್ ಅಧಿಕಾರಿಗಳನ್ನ ಮತ್ತೆ ಕಚೇರಿಗಳನ್ನ ಸಂಪರ್ಕವನ್ನು ಮಾಡಿದ್ರೆ ಅಧಿಕಾರಿಗಳು ನಿಮಗೆ ಮಾಹಿತಿಯನ್ನ ಕೊಡ್ತಾರೆ. ಯಾವ್ಯಾವ ವಸ್ತುಗಳಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಅನ್ನು ಕಟ್ಟಬೇಕು, ಯಾವ್ಯಾವ ವಸ್ತುಗಳಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಈಗಾಗಲೇ ಪಾವತಿಯಾಗಿದೆ, ಇವೆಲ್ಲವನ್ನೂ ಕೂಡ ತಪಾಸಣೆಯನ್ನು ಮಾಡ್ತಾರೆ. 1 ವರ್ಷಕ್ಕೆ 40 ಲಕ್ಷ ರೂಪಾಯಿಯಷ್ಟು ಟ್ಯಾಕ್ಸ್ ಅನ್ನ ಅಂದ್ರೆ ವಿನಾಯಿತಿಯನ್ನ ನೀಡಲಾಗಿದೆ. ಅದರ ಮೇಲೆ ವ್ಯಾಪಾರ ಯಾರ್ಯಾರು ಮಾಡಿದ್ದಾರೆ ಅವರೆಲ್ಲರೂ ಕೂಡ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗಿತ್ತು. ಅದರ ಅಡಿಯಲ್ಲಿ ಈಗಾಗಲೇ 90% ವ್ಯಾಪಾರಿಗಳು ಟ್ಯಾಕ್ಸ್ ಅನ್ನ ಕಟ್ಟಿದ್ದಾರೆ. ಉಳಿದ 10% ಜನ ಮಾತ್ರ ಟ್ಯಾಕ್ಸ್ ಅನ್ನ ಕಟ್ತಾ ಇಲ್ಲ. ಹಾಗಾಗಿ ಅದರಿಂದ ವಿನಾಯಿತಿಯನ್ನ ಕೊಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಆ ಕಾರಣಕ್ಕಾಗಿ ಕೂಡಲೇ ಯಾರ್ಯಾರಿಗೆಲ್ಲ ನೋಟಿಸ್ ಬಂದಿದೆಯೋ ಆ ಅಂಗಡಿಯ ಮಾಲೀಕರೆಲ್ಲರೂ ಕೂಡ ಸ್ಥಳೀಯ ಕಮರ್ಷಿಯಲ್ ಟ್ಯಾಕ್ಸ್ ಕಚೇರಿಗೆ ತೆರಳಿ ತಮ್ಮ ಮಾಹಿತಿಯನ್ನ ಪಡ್ಕೊಳ್ಬೇಕಾಗುತ್ತೆ. ತಾವು 1 ವರ್ಷದಲ್ಲಿ ಎಷ್ಟು ವ್ಯಾಪಾರವನ್ನು ಮಾಡಿದ್ರಿ, ಯಾವೆಲ್ಲ ವಸ್ತುಗಳನ್ನ ವ್ಯಾಪಾರ ಮಾಡ್ತಿದ್ರೆ, ಮತ್ತೆ ಯಾರ್ಯಾರಿಗೆ ಎಷ್ಟೆಷ್ಟು ಹಣವನ್ನ ಪಾವತಿ ಮಾಡ್ತಿದ್ರೆ, ಅಂದ್ರೆ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಈ ತರ ಆನ್ಲೈನ್ ಮೂಲಕವಾಗಿ ಪಾವತಿಯನ್ನು ಮಾಡುವಂತ ಸಂದರ್ಭದಲ್ಲಿ ಸಿಗರೇಟ್ ತೆಗೆದುಕೊಂಡಿರುವಂತದ್ದಿರ್ಬೋದು, ಹಾಲು ತೆಗೆದುಕೊಂಡಿರುವಂತದ್ದಿರ್ಬೋದು, ಈ ತರದ ಏನೇನು ವಸ್ತುಗಳನ್ನ ತೆಗೆದುಕೊಂಡಿದ್ರಿ, ಯಾವ್ಯಾವ ಕಂಪನಿಗಳಿಗೆ ಎಷ್ಟೆಷ್ಟು ಲಕ್ಷವನ್ನ ಪಾವತಿ ಮಾಡಿದ್ರೆ ಅವೆಲ್ಲವನ್ನು ಕೂಡ ಮಾಹಿತಿ ಕೊಟ್ರೆ ನಿಮ್ಗೂ ಕೂಡ ಹಿಂದೆ ಯಾರ್ಯಾರೀಗ ಪಾವತಿಯನ್ನು ಮಾಡ್ತಿದ್ದಾರೆ ಅವರಿಗೆ ವಿನಾಯಿತಿ ನೀಡಿದಂತೆ ತಮಗೂ ಕೂಡ ವಿನಾಯಿತಿಯನ್ನ ನೀಡಬಹುದು. ಹಾಗಾಗಿ GST ಅಧಿಕಾರಿಗಳಿಗೂ ಅಂದ್ರೆ ಸ್ಥಳೀಯವಾಗಿ ಎಲ್ಲೆಲ್ಲಿ ಒಂದು ಕಮರ್ಷಿಯಲ್ ಟ್ಯಾಕ್ಸ್ ನ ಕಚೇರಿಗಳಿದೆ ಆ ಅಧಿಕಾರಿಗಳಿಗೂ ಕೂಡ ಕಮರ್ಷಿಯಲ್ ಟ್ಯಾಕ್ಸ್ ನ ಮುಖ್ಯ ಆಯುಕ್ತರ ಕಚೇರಿಯಿಂದ ಸೂಚನೆ ಬಂದಿರುವಂತದ್ದು. ಎಲ್ಲರಿಗೂ ಕೂಡ ನೀವು ಮಾಹಿತಿಯನ್ನ ಕೊಡಬೇಕಾಗತ್ತೆ. ಯಾರಿಗೆ ಈ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ಈಗ ಅಂಗಡಿಯ ಮಾಲೀಕರು ಹೇಳ್ತಾ ಇರುವಂತದ್ದು, ನಮಗೆ 4 ವರ್ಷದಿಂದ ಯಾವುದೇ ತರವಾದಂತ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ಅಂದ್ರೆ ನೀವು ಇಷ್ಟು ಲಕ್ಷ ವ್ಯಾಪಾರವನ್ನು ಮಾಡಬೇಕು, ಅದರ ಮೇಲೆ ವ್ಯಾಪಾರ ಮಾಡಿದ್ರೆ ನೀವು ಕಮರ್ಷಿಯಲ್ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗತ್ತೆ ಅನ್ನುವಂಥದ್ದನ್ನ. ಸೊ ಹಾಗಾಗಿ ಎಲ್ಲ ಅಧಿಕಾರಿಗಳು ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಈತನ ಹೆಸರು ರೋಹನ್. ಈ ರೋಹನ್ನ ಬಣ್ಣದ ಮಾತುಗಳಿಗೆ ಜನ ಲಕ್ಷಗಟ್ಟಲೆ ದುಡ್ಡು ಕೊಟ್ಟಿದ್ದಾರೆ. ಕೇವಲ 3 ತಿಂಗಳಲ್ಲಿ 40 ಕೋಟಿ ಅಕ್ರಮ ವ್ಯವಹಾರ. ತನ್ನ ಐಷಾರಾಮಿ ಮನೆ ಕರೆಸ್ಕೊಳ್ಳೋದು, ಐಷಾರಾಮಿ ಮನೆ ನಿಮಗೆ ಸಾಲ ಕೊಡ್ತೀನಿ ಅನ್ನೋದು. ಈತನ ಸ್ಟೈಲ್ ನೋಡೇನೆ ಜನ ಬಿದ್ದು ಬಿಡ್ತಾ ಇದ್ರು. ಬ್ಯಾಂಕ್ ಅಕೌಂಟ್ನಲ್ಲಿ 40 ಕೋಟಿ ವ್ಯವಹಾರ ಪತ್ತೆಯಾಗಿದೆ. ಕೂಲಿ ಮಾಡ್ಕೊಂಡಿದ್ದಂಥ ವ್ಯಕ್ತಿ ಮಂಗಳೂರಿನಲ್ಲಿ ಕೆಲವೇ ದಿನಗಳಲ್ಲಿ ಈತ ಕೋಟ್ಯಾಧೀಶ್ವರ ಆಗಿಬಿಟ್ಟ. ಜಾಗದ ವ್ಯವಹಾರ, ಸಾಲ ಕೊಡ್ತೀನಿ ಈ ರೀತಿ ನಂಬಿಕೆ ಹುಟ್ಟಿಸ್ತಾ ಇದ್ದ. ಮಂಗಳೂರಿನ ತನ್ನ ಮನೆ ಕರೆಸ್ಕೊಳ್ತಾ ಇದ್ದ, ಜಪ್ಪಿನ ಮುಗುರು. ಅಲ್ಲಿ ತನ್ನ ಮನೆ ಐಷಾರಾಮಿ ಮನೆ. ಎಷ್ಟರ ಮಟ್ಟಿಗೆ ಅಂದರೆ ಇವನು ಜೀವನ ಶೈಲಿ ನೋಡೇನೆ ಉದ್ಯಮಿಗಳು ತಂಡ ಹೊಡೆದು ಬಿಡ್ತಾ ಇದ್ರು, ಗುಂಡಿಗೆ ಬೀಳ್ತಾ ಇದ್ರು. ಪ್ರತಿಯೊಂದು ವ್ಯವಹಾರದಲ್ಲೂ ಕೂಡ 5ರಿಂದ 10, 100 ಕೋಟಿ ತನಕ ವ್ಯವಹಾರ ಕುದುರಿಸ್ತಾ ಇದ್ದ. ಅಷ್ಟೇ ಅಲ್ಲ, ತನ್ನ ಮನೆಯಲ್ಲಿ
ಹೈಡೌಟ್ ರೂಮ್ ಕೂಡ ಇದೆ, ಒಂದು ಏನಾದರೂ ಎಡವಟ್ ಆದಂಥ ಸಂದರ್ಭದಲ್ಲಿ ಬಚ್ಚಿಟ್ಕೊಳ್ಳಿಕ್ಕೆ ಒಂದು ರೂಮ್ ಬೇರೆ.